Hey everyone, you're watching News Insights. ಆ ವಿಚಾರವಾಗಿ ನಾನು ಮತ್ತೆ ನಮ್ಮ ಶಂಕರ್ ಅವರಿಗೆ ಮತ್ತೆ ನಮ್ಮ ಗೋಪಾಲು ಜೈನ್ ಮುಖ್ಯಮಂತ್ರಿಗಳನ್ನ ಒತ್ತಾಯಿಸಿ ನಮ್ಮ ಎಸ್ ಎನ್ ನಾರಾಯಣ ಸ್ವಾಮಿ ಅವರಿಗೆ ಈ ಬಾರಿ ಮಾಡಲೇಬೇಕು ಒತ್ತಾಯಿಸಲಿಕ್ಕೆ ಗೊತ್ತಿದೆ. ನೋಡಿ, ನಾವು ಶತಶತಮಾನಗಳಿಂದ ನಾವು ಎಷ್ಟೇ ಜನರು ಇದ್ರು 4 ಕೋಲಾರ ಜಿಲ್ಲೆಯಲ್ಲಿ 4 ದಲಿತ ಶಾಸಕರಿದ್ರು. ದಲಿತ ಶಾಸಕರಿಗೆ 1 ಬಾರಿಯಲ್ಲಿ ನಿರ್ದೇಶಕರಾಗಿ ಮಾಡುವುದಿಲ್ಲ. ಇವತ್ತು ಎಸ್ ಎನ್ ನಾರಾಯಣ ಸ್ವಾಮಿ ಅವರು ಅತಿ ಹೆಚ್ಚಿನ ಮತದಲ್ಲಿ, ನೀವು ಅವರು ಕ್ಷೇತ್ರದಲ್ಲಿ ಆ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಮತಗಳನ್ನು ಪಡೆದು ಇವತ್ತು ಕೋಮಲಲ್ಲಿ ನಿರ್ದೇಶಕರಾಗಿದ್ದಾರೆ. ನಾವು ಸರ್ಕಾರವನ್ನ ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ, ಸಿದ್ದರಾಮಯ್ಯ ಅವ್ರನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ಒಬ್ಬ ದಲಿತ ಶಾಸಕರನ್ನ, ಒಬ್ಬ ದಲಿತ ಪ್ರತಿನಿಧಿಯನ್ನ ನಾವು ಕೋಮಲ್ಗೆ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತೇಳಿ ಇವತ್ತು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಎಸ್ ಎನ್ ನಾರಾಯಣ ಸ್ವಾಮಿ ಅವರು ಅತಿ ಹೆಚ್ಚಿನ ರೀತಿಯಲ್ಲಿ ಮತ ಗಳಿಸಿದ್ದಾರೆ. ಅವ್ರ ರೀತಿಯಲ್ಲಿ ಅಲ್ಲಿ ಯಾವುದೇ ಬೇರೆ ನಿರ್ದೇಶಕರು ಆ ಹಂತದ ಮತಗಳನ್ನು ಪಡೆಯಲಿಲ್ಲ. ಇವರು ಅತಿ ಹೆಚ್ಚಿನ ರೀತಿಯಲ್ಲಿ ಇವರು ಮತವನ್ನು ಪಡೆದಿದ್ದಾರೆ. 1 ಬಾರಿನೂ ಅಲ್ಲಿ ದಲಿತರನ್ನ ಅಧ್ಯಕ್ಷರನ್ನಾಗಿ ಮಾಡಲಿಲ್ಲ. 1 ಬಾರಿ ಅಲ್ಲಿ ದಲಿತರನ್ನ ತಲೆ ಎತ್ತೋದಕ್ಕೆ ಬಿಡಲೇ ಇಲ್ಲ. ಅದು ದಲಿತ ಅದು ಮೀಸಲಾತಿ ಕ್ಷೇತ್ರ ಆಗಿದ್ರು ಸಹ ಅಲ್ಲಿ ಯಾವುದೇ ದಲಿತರಿಗೆ ಆಗಲಿ ದಲಿತ ಶಾಸಕರಿಗಾಗಲಿ ಅಲ್ಲಿ ಮೇಲೆ ಬರೋದಕ್ಕೆ ಅಲ್ಲಿ ಬಿಡ್ತಾ ಇಲ್ಲ. ಇವತ್ತು ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ, ಸಿದ್ದರಾಮಯ್ಯ ಅವ್ರನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಕೋಲಾರ ಜಿಲ್ಲೆಯಲ್ಲಿ ಸರ್ಕಾರಕ್ಕೆ 4 ದಲಿತ ಶಾಸಕರನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಕೋಲಾರ ಜಿಲ್ಲೆನೂ ಒಂದು ಕಾರಣ ಅಂತೇಳಿ ಇವತ್ತು ಸಿದ್ದರಾಮಯ್ಯನವರಿಗೆ ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ಮೀಸಲಾತಿ ಕ್ಷೇತ್ರದಲ್ಲಿ ಮೀಸಲಾತಿ ಇರುವಂತ ವ್ಯಕ್ತಿಗಳನ್ನ ಬಿಟ್ಟು ಬೇರೆ ಯಾರ್ಯಾರಿಗೂ ಅಲ್ಲಿ ನಿರ್ದೇಶಕರಾಗಿ ಕುಂಡ್ರಿಸೋದು, ಆ ಸಂಸ್ಥೆಯನ್ನು ಹಾಳು ಮಾಡಿರುವಂಥದ್ದು ಎಷ್ಟೋ ನಿರ್ದೇಶಕರು ಈಗಾಗಲೇ ನಮ್ಮ ಪತ್ರಿಕಾ ಇದರಲ್ಲಿ ನಾವು ಇದು ಮಾಡಿದ್ದೀವಿ. ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತೇಳಿ ನಮ್ಮ ಪತ್ರಿಕಾ ಇದರಲ್ಲಿ ಪ್ರಕಟಣೆ ಮಾಡಿದ್ದೀವಿ ನಾವು. ಅಂಥವರನ್ನ ಇವತ್ತು ಅಲ್ಲಿ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಅವರ ಪ್ರಬಲ, ಹಣದ ಪ್ರಬಲನೋ ಅಥವಾ ಯಾರ ಪ್ರಬಲನೋ ಗೊತ್ತಿಲ್ಲ, ಪ್ರಬಲವನ್ನ ಕೋಮಲ್ಗೆ ಅಧ್ಯಕ್ಷರನ್ನಾಗಿ ಮಾಡಲೇಬೇಕು ಅಂತೇಳಿ ಇವತ್ತು ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನ ನಾವು ಕರೆದು ನಿಮ್ಮ ಮುಂದೆ ಅಧ್ಯಕ್ಷರನ್ನಾಗಿ ಮೊದಲ ಬಾರಿಗೆ ದಲಿತರನ್ನ 1 ಬಾರಿ ಆ ಜಾಗದಲ್ಲಿ ಕೂರಿಸ್ಬೇಕು ಅಂತೇಳಿ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದು ನಮ್ಮ ಒತ್ತಾಯಗಳನ್ನ ನಾವು ಇಲ್ಲಿ ಇಟ್ಟಿದ್ದೀವಿ. ಹಂಗಾಗಿ ಹಾಗೂ ಕರ್ನಾಟಕ ಅಹಿಂದ ಸಂಘಟನೆಗಳ ರಾಜ್ಯ ಸಂಚಾಲಕನಾಗಿ ನಾನು ಮುಂದುವರೆದಿದ್ದೀನಿ. ನನ್ನ ಜೊತೆ ನಮ್ಮ ಗೋಪಾಲು ಮತ್ತೆ ನಮ್ಮ